ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ದೇವರಾತ್ಮನು ಹೇಳುತ್ತಿರೋ ವಾಕ್ಯವನ್ನು ಸರಿಯಾಗಿ ಗಮನಿಸ್ರಿ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಎಲ್ಲ ಮನುಷ್ಯರು ತಪ್ಪು ಮಾಡುವವರೇ. ಒಂದಲ್ಲ ಒಂದು ರೀತಿಯಾದ ತಪ್ಪುಗಳನ್ನು ಮಾಡುತ್ತಾರೆ. ಕೆಲವರು ಬಾಯ ಮಾತುಗಳಲ್ಲಿ, ಕೆಲವರು ನಡತೆಯಲ್ಲಿ, ಕೆಲವರು ನುಡಿಗಳಲ್ಲಿ, ನೋಡುವ ನೋಟದಲ್ಲಿ, ಇದ ವಿಷಯಗಳಲ್ಲಿ ಅನೇಕರು ತಪ್ಪು ಮಾಡುವುದು ಉಂಟು. ತಪ್ಪು ಮಾಡುವುದು ಸಹಜ ಗುಣ. ಆದರೆ ಪ್ರಿಯರೇ, ತಪ್ಪು ಮಾಡಿದಾಗ ಆ ತಪ್ಪನ್ನು ತಿದ್ದುಕೊಳ್ಳುವಂಥ ಮನುಷ್ಯನಾಗಿರಬೇಕು. ಆ ತಪ್ಪನ್ನು ಬಿಟ್ಟು ತಿದ್ದುಕೊಂಡು ಕ್ಷಮೆ ಕೇಳಿ ಅದನ್ನು ಬಿಟ್ಟು ನಡೆಯುವಂಥ ಮನುಷ್ಯನಾಗಿ ಇದ್ರೆ ಅಂಥ ಮನುಷ್ಯರ ಸಂಬಂಧವನ್ನ ನೀವು ಕಳೆದುಕೊಳ್ಳಬಾರದು. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ನಿಮಗೆ ಕಾರಣ ಇದ್ರೂ ಕೂಡ ತಪ್ಪು ಹೊರಿಸದೆ. ಕಾರಣ ಇರ್ಬೋದು, ಅನೇಕ ರೀತಿಯ ಕಾರಣಗಳಿರ್ಬೋದು ಅವ್ರ ಮೇಲೆ ತಪ್ಪು ಹೊರಿಸುವುದಕ್ಕೆ. ಒಂದು ಸಿಸ್ಟರ್ ಆಗಿರಲಿ, ಒಬ್ಬ ಬ್ರದರ್ ಆಗಿರಲಿ, ಅಥವಾ ಯಾರೇ ಆಗಿರ್ಬೋದು ಪ್ರಿಯ ದೇವರ ಮಕ್ಕಳೇ, ಅಥವಾ ಒಬ್ಬ ಸೇವಕನಾಗಿರಲಿ, ಅಥವಾ ಒಬ್ಬ ವಿಶ್ವಾಸಿ ಆಗಿರಲಿ, ತಪ್ಪು ಹೊರಿಸುವುದಕ್ಕೆ ಅನೇಕ ರೀತಿಯ ಕಾರಣಗಳು ಇರುತ್ತೆ. ಆದ್ರೆ ಏನ್ ಮಾಡಬಾರ್ದಂತೆ, ನಾವು ತಪ್ಪು ಹೊರಿಸಬಾರ್ದಂತೆ. ತಪ್ಪು ಹೊರಿಸದೆ ನಾವೇನ್ ಮಾಡ್ಬೇಕಂತೆ, ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಪ್ರಿಯ ದೇವರ ಮಕ್ಕಳೇ, ಕರ್ತನು ನಮ್ಮನ್ನು ಹೇಗೆ ಕ್ಷಮಿಸಿದ್ರು, ನಾವೆಷ್ಟೇ ತಪ್ಪು ಮಾಡಿದ್ರು ಕೂಡ, ಎಷ್ಟೇ ದ್ರೋಹ ಮಾಡಿದ್ರು ಕೂಡ, ದೇವರಿಗೆ ವಿರುದ್ಧವಾಗಿ ನಾವು ನಡೆದುಕೊಂಡ್ರು ಕೂಡ ದೇವರು ನಮ್ಮನ್ನ ಏನ್ ಮಾಡ್ತಾನಂದ್ರೆ ಕ್ಷಮಿಸ್ತಾನೇ ಇದ್ದಾನೆ. ಪ್ರತಿ ಸಾರಿಯೂ ನಮ್ಮನ್ನು ಕ್ಷಮಿಸಿ ಆತನ ರಕ್ತದಿಂದ ನಮ್ಮನ್ನು ತೊಳೆದು ಪರಿಶುದ್ಧ ಮಾಡುತ್ತಾನೆ. ಅದರಂತೆಯೇ ನಾವು ಕೂಡ ಏನ್ ಮಾಡಬೇಕು, ಮಕ್ಕಳನ್ನ ಕ್ಷಮಿಸಬೇಕು, ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಒಂದು ಕಡೆ ಪೇತ್ರನು ಕೇಳ್ತಾನೆ, ದೇವರೇ, ನಾನು ನನ್ನ ಸಹೋದರನನ್ನ ಎಷ್ಟು ಸಾರಿ ಕ್ಷಮಿಸಬೇಕು, ನನ್ನ ಸಹೋದರಿಯನ್ನ ಎಷ್ಟು ಸಾರಿ ಕ್ಷಮಿಸಬೇಕು? ಅಲ್ಲಿ ದೇವರು ಹೇಳ್ತಾನೆ, 770 ಬಾರಿ ಅವರನ್ನು ಕ್ಷಮಿಸು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ಕ್ಷಮಿಸ್ತಾನೆ ಇರಬೇಕು. ಪ್ರತಿ ದಿನವೂ ನಾವು ಕ್ಷಮಿಸುವುದರಲ್ಲಿರಬೇಕು, ಪ್ರೀತಿಸುವುದರಲ್ಲಿರಬೇಕು. 1 ಪೇತ್ರ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಬ್ಬರಿಗೊಬ್ಬರು ಪ್ರೀತಿಯನ್ನ ಧರಿಸಿಕೊಳ್ಳ್ರಿ, ಪ್ರೀತಿಯು ಬಹು ಪಾಪಗಳನ್ನ ಮುಚ್ಚುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ಪ್ರಿಯರೇ, ಪ್ರೀತಿ ಇರುವವರ ಮೇಲೆ ನಾವು ತಪ್ಪು ಹೊರಿಸಕ್ಕಾಗಲ್ಲ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಯಾರೇ ಮೇಲೆ ನಿಮಗೆ ಮನಸ್ತಾಪವಿದ್ರು, ಅವ್ರು ಯಾರೇ ಆಗಿರ್ಬೋದು, ಚಿಕ್ಕವರು ದೊಡ್ಡವರು ಅಂತ ಹೇಳಿ ನೋಡಬೇಡ್ರಿ. ದಯವಿಟ್ಟು ಒಂದು ಫೋನ್ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿ ಅವ್ರನ್ನ ಸಾರಿ ಅಂತ ಕೇಳಬೇಡ್ರಿ. ನೀವಿವತ್ತು ಕೇಳುವ ಒಂದೇ ಒಂದು ಕ್ಷಮಾಪಣೆ ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ನಡೆಸುತ್ತೆ. ನೀವು ಕ್ಷಮಿಸುವಾಗ ಪರಲೋಕ ರಾಜ್ಯಕ್ಕೆ ನೀವು ಹೋಗ್ತೀರಿ. ನೀವು ಮನುಷ್ಯರ ಪಾಪಗಳನ್ನು ಕ್ಷಮಿಸದೆ ಹೋದ್ರೆ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. ನಾವು ಮನುಷ್ಯರ ಪಾಪಗಳನ್ನು ಕ್ಷಮಿಸದೆ ಹೋದ್ರೆ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಕ್ಷಮಿಸೋಣ, ದೇವರ ಪ್ರೀತಿಯಲ್ಲಿ ನಡೆದುಕೊಳ್ಳೋಣ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ, ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನ ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡು ಸ್ವಾಮಿ. ಹೌದು ಕರ್ತನೆ, ಕ್ಷಮಿಸುವ ಹೃದಯವನ್ನ ಕೊಡಪ್ಪ. ಒಬ್ಬರನ್ನೊಬ್ಬರು ಕ್ಷಮಿಸಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಸ್ವಾಮಿ. ಯಾರ ಮೇಲೂ ನಾವು ತಪ್ಪು ಹೊರಿಸದೆ ದೇವರೇ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮ ಅಪರಾಧಗಳನ್ನು ಕ್ಷಮಿಸಿ, ಒಬ್ಬರೊಟ್ಟಿಗೆ ಒಬ್ಬರು ನಾವು ನಡೆಯುವಂತೆ ಸ್ವಾಮಿ, ಆತ್ಮಿಕ ಸಂಬಂಧದಲ್ಲಿ ನಾವು ನಡೆಯುವಂತೆ ನಮಗೆ ಕೃಪೆ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.